ಸೊ ಆಬ್ವಿಯಸ್ಲಿ ಹುಡುಗಿರಿಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಎಂಗೇಜ್ಮೆಂಟ್, ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಬ್ಲೌಸ್ ಡಿಸೈನ್ಸ್ ಕೂಡ ಹ್ಯಾಂಡ್ ವರ್ಕ್ ಆಗಿರ್ಬೋದು. ಆ್ಯಕ್ಚುಲಿ ನನಗೆ ಬಾರ್ಡರ್ ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಈ ಥರ ಬೀಚ್ ಅವಾಗ ಟ್ರೆಂಡ್ ಆಗಿತ್ತು. ನಾನು ಮೆಹಂದಿ ಶಾಸ್ತ್ರಕ್ಕೆ ಸ್ಯಾರಿ ಹಾಕೊಂಡಿರಲಿಲ್ಲ, ಏನೋ ಅಂತಾರದು ನನಗೆ ಗೊತ್ತಿಲ್ಲ. ಫುಲ್ ಇಷ್ಟದ ಇದರಲ್ಲಿ ಸುತ್ತಿ ಸುತ್ತಿ ಇಟ್ಟಿರ್ತಾರೆ. ಎಂಗೇಜ್ಮೆಂಟ್ಗೆ, ರಿಸೆಪ್ಷನ್ಗೆ, ದಾರಿಗೆ 3 ಸ್ಯಾರಿನೂ ಅಷ್ಟೇ ನಿತಿನ್ ಅವ್ರು ಕೊಡ್ಸಿದ್ದು. ಬಿಕಾಸ್ ನಾನು ಪಿಂಟ್ರೆಸ್ಟ್ ಎಲ್ಲ ನೋಡಿದ್ದೆ, ಬೇರೆ ಪೀಸ್ ತೊಗೊಂಡು ಬಂದು ಅದಕ್ಕೆ ಫುಲ್ ನನಗೆ ಯಾವ ಥರ ಬೇಕೋ ಅದೇ ಥರನೇ ವರ್ಕ್ ಮಾಡಿಸಿ ಕೊಟ್ಲು. ನಿತಿನ್ ಮನೆ ಕಡೆ ಹೇಗೆ ಅಂತ ಅಂದರೆ, ಮನೆ ತುಂಬಿಸ್ಕೋಬೇಕಾದ್ರೆ ಬೇರೆ ಸ್ಯಾರಿ ಹಾಕೊಂಡು ಹೋಗ್ತಾರಂತೆ. ನನ್ನ ಫೇವ್ರೆಟ್ ಕಲರ್ ತುಂಬ ಇಷ್ಟಪಟ್ಟು ತಗೊಂಡೆ. ಹಲೋ ಎವ್ರಿವಾನ್, ಎಲ್ಲಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನನ್ನ ಮದುವೆ ಸ್ಯಾರಿ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ನನ್ನ ಮುಂಚಿನ ವೀಡಿಯೋಸ್ನ ನೀವು ನೋಡಿಲ್ಲ ಅಂತಂದರೆ ಬೇಗ ಬೇಗ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆಲ್ಲ ಹೇಗೆ ಅನಿಸ್ತು ನನ್ನ ವೀಡಿಯೋಸ್ ಅಂತ. ಆ್ಯಂಡ್ ಡೂ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಬ್ವಿಯಸ್ಲಿ ಹುಡುಗಿರಿಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್ಸ್ನ ಯಾಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬಾರ್ದು ಅಂತ ನನಗನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನನ್ನ ಮದುವೆ ಫಿಕ್ಸ್ ಆದಮೇಲೆ ಏನೇನು ಫಂಕ್ಷನ್ಸ್ ಇತ್ತು, ಲೈಕ್ ಎಂಗೇಜ್ಮೆಂಟ್, ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಆ್ಯಂಡ್ ಧಾರೆ ಮುಹೂರ್ತ, ರಿಸೆಪ್ಷನ್, ಬೀಗ್ರೂಟ, ಇದಕ್ಕೆಲ್ಲ ನಾನು ಯಾವ್ಯಾವ ಥರ ಸ್ಯಾರಿ ಹಾಕಿದ್ದೆ ಆ್ಯಂಡ್ ಸ್ಯಾರೀಸ್ ಜೊತೆಗೆ ನನ್ನ ಬ್ಲೌಸ್ ಡಿಸೈನ್ಸ್ ಕೂಡ ಹ್ಯಾಂಡ್ ವರ್ಕ್ ಆಗಿರ್ಬೋದು ಯಾವ ಥರ ಮಾಡಿಸಿದ್ದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನಂತಂದರೆ, ಮದುವೆ ಫಿಕ್ಸ್ ಆದಮೇಲೆ ಆಬ್ವಿಯಸ್ಲಿ ಫಸ್ಟ್ ಎಂಗೇಜ್ಮೆಂಟ್ ಅಲ್ವಾ. ಸೊ ಎಂಗೇಜ್ಮೆಂಟ್ಗೆ ನಾನು ಯಾವ ಥರ ಸ್ಯಾರಿ ಹಾಕಿದ್ದೆ ಆ್ಯಂಡ್ ಯಾವ ಥರ ಬ್ಲೌಸ್ ಡಿಸೈನ್ ಮಾಡಿಸಿದೆ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಎಂಗೇಜ್ಮೆಂಟ್ ಸ್ಯಾರಿ. ಸೊ ಬಾರ್ಡರ್ ಈ ಥರ ಇತ್ತು. ಆ್ಯಕ್ಚುಲಿ ನನಗೆ ಬಾರ್ಡರ್ ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಈ ಥರ ಎಲ್ಲ ಜರಿ ಇದ್ದರೆ ತುಂಬ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಎಂಗೇಜ್ಮೆಂಟ್ಗೆ ಗ್ರೀನ್ ಕಲರ್ ಸ್ಯಾರೀಸೇ ಅಲ್ವಾ ಆಲ್ಮೋಸ್ಟ್ ಎಲ್ಲರೂ ಹಾಕೋದು. ಸೊ ಅದಕ್ಕೋಸ್ಕರ ಗ್ರೀನ್. ಆ್ಯಂಡ್ ಇದನ್ನು ನಾವು ಎಷ್ಟು ಹುಡುಕಿದ್ದೀವಿ ಅಂದರೆ ಹುಡುಕಿ ಆಮೇಲೆ ನಾನು ಹಂಗೇನೆ ನನಗೆ ಅದು ಇಷ್ಟ ಆಗೋವರೆಗೂ ಬಿಡಲ್ಲ. ಇಷ್ಟ ಆಗಿಲ್ಲ ಅಂದರೆ ತೊಗೊಳಕ್ಕೆ ಹೋಗಲ್ಲ ನಾನು. ಆ್ಯಂಡ್ ಅದು ಇಷ್ಟಪಟ್ಟು ಆಮೇಲೆ ಇದು ಸಿಕ್ತು ಫೈನಲ್ ಆಗಿ. ತುಂಬ ಹುಡುಕಿದ ಮೇಲೆ ಇದು ಸಿಕ್ತು. ಸೊ ಅದಕ್ಕೆ ಇದನ್ನು ಬೈ ಮಾಡಿದ್ವಿ. ಸೊ ಎಂಗೇಜ್ಮೆಂಟ್ ಸ್ಯಾರಿಗೆ ನಾನು ಯಾವ ಥರ ಬ್ಲೌಸ್ ಡಿಸೈನ್ ಮಾಡಿಸಿದ್ದೆ ಅಂತ ಅಂದರೆ, ಸೊ ಈ ಥರ ಡಿಸೈನ್ ಮಾಡಿಸಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಬ್ಲೌಸ್. ಸೊ ಇಲ್ಲಿ ನಿಮ್ಗೆ ಡೀಟೇಲಾಗಿ ಗೊತ್ತಾಗಿಲ್ಲ ಅಂತಂದರೆ ನಾನು ಪಕ್ಕದಲ್ಲಿ ವಿಡಿಯೋ ಇಲ್ಲಿ ಹಾಕಿರ್ತೀನಿ. ಸೊ ಆಗ ನೋಡಿ ಡೀಟೇಲಾಗಿ ಹಾಕಿರ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ವರ್ಕ್ ಆಗಿರ್ಬೋದು ಎಲ್ಲನೂ ಅಷ್ಟೇ ನಮ್ಮ ಅಕ್ಕನೇ ಮಾಡಿಸಿರೋದು. ಆ್ಯಂಡ್ ಅವಳಿಗೆ ಬಿಟ್ಬಿಟ್ಟಿದೆ ನಾನು. ಅವಳು ಎಲ್ಲ ನೀನೇ ನೋಡ್ಕೊಳ್ಬೇಕು, ನನ್ನ ಸ್ಯಾರಿ ಬ್ಲೌಸ್ ಡಿಸೈನ್ಸ್ ಎಲ್ಲನೂ ನೀನೇ ನೋಡ್ಕೊಳ್ಬೇಕು ಅಂತ ಅವಳಿಗೆ ಬಿಟ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಎಲ್ಲ ಡಿಸೈನ್ ಕೂಡ ಅವಳಿಗೆ ಲೈಕ್ ಅವಳೇ ಚೂಸ್ ಮಾಡಿ ಈ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವಳೇ ಎಲ್ಲ ಮಾಡಿಸಿರೋದು. ಆ್ಯಂಡ್ ಈ ಥರ ಬೀಚ್ ಅವಾಗ ಟ್ರೆಂಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಹಾಕ್ಸಿದ್ಲು. ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಸ್ಯಾರಿ ಇಷ್ಟ ಆಗಿತ್ತು ಆ್ಯಂಡ್ ಬ್ಲೌಸ್ ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದು ಎಂಗೇಜ್ಮೆಂಟ್ ಸ್ಯಾರಿ ಆ್ಯಂಡ್ ಬ್ಲೌಸ್. ಸೊ ಈಗ ನೆಕ್ಸ್ಟ್ ಹಳದಿ ಶಾಸ್ತ್ರಕ್ಕೆ ನಾನು ಏನು ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಫಸ್ಟ್ ನಾವು ಮೆಹಂದಿ ಶಾಸ್ತ್ರ ಮಾಡಿದ್ವಿ. ಬಟ್ ನಾನು ಮೆಹಂದಿ ಶಾಸ್ತ್ರಕ್ಕೆ ಸ್ಯಾರಿ ಹಾಕ್ಕೊಂಡಿರಲಿಲ್ಲ, ಕ್ರಾಪ್ ಟಾಪ್ ಹಾಕ್ಕೊಂಡಿದ್ದೆ. ಬಟ್ ಇದು ಸ್ಯಾರಿ ಕಲೆಕ್ಷನ್ಸ್ ಆಗಿರೋದ್ರಿಂದ ನಾನು ಅದನ್ನು ತೋರಿಸ್ತಾ ಇಲ್ಲ. ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಹಳದಿ ಶಾಸ್ತ್ರ. ಆ್ಯಂಡ್ ಹಳದಿ ಶಾಸ್ತ್ರಕ್ಕೆ ನಾನು ಯೆಲ್ಲೋ ಕಲರ್ ಸ್ಯಾರಿನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಪ್ಲೇನ್ ಸ್ಯಾರಿ ಇದ್ದರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ವೈಟೇ ಹಾಕೊತಾರೆ, ಬಟ್ ನನಗೇನೋ ವೈಟ್ ಇಷ್ಟ ಆಗಿಲ್ಲ. ಆ್ಯಂಡ್ ತುಂಬ ಸರ್ಚ್ ಮಾಡಿದ್ವಿ ಆ್ಯಂಡ್ ಯೆಲ್ಲೋ ಕಲರು ಹಾಕ್ಕೊಂಡಿದ್ರು ತುಂಬ ಜನ. ಸೊ ಯೆಲ್ಲೋ ಕಲರ್ ಪರ್ಚೇಸ್ ಮಾಡಿ ಇದು ಆ್ಯಕ್ಚುಲಿ ಈ ಸ್ಯಾರಿ ಹೆಂಗೆ ಅಂತ ಅಂದರೆ ಇದು ತೋರಿಸ್ತೀನಿ. ಸೊ ಇದು ಪ್ಲೇನ್ ಸ್ಯಾರಿ. ಇದು ಬಂದ್ಬಿಟ್ಟು ನಾನು ಅರ್ಶಿನ ಶಾಸ್ತ್ರಕ್ಕೆ ಹಾಕೊಂಡಿದ್ದು. ಇದು ಫುಲ್ ಪ್ಲೇನ್, ಇದರಲ್ಲಿ ಏನೂ ಇಲ್ಲ, ಫುಲ್ ಪ್ಲೇನ್ ಸ್ಯಾರಿ. ಮತ್ತು ಇದನ್ನ ಜಾರ್ಜೆಟ್ ಅಂತಾರೆ ಅನ್ಸುತ್ತೆ, ಜಾರ್ಜೆಟ್ ಮೆಟೀರಿಯಲು. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಅಕ್ಕನೇ ಅವಳೇ ಸೆಲೆಕ್ಟ್ ಮಾಡಿದ್ದು. ಈ ಥರ ತಗೋ ಚೆನ್ನಾಗಿರುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ಆಮೇಲೆ ನನಗೇನಂತ ಅಂದರೆ ಲೈಕ್ ನೀರೆಲ್ಲ ಹಾಕಿದ್ರು ನಂಗೆ ಬಟ್ಟೆ ಎಲ್ಲ ನೆಂದು ಫುಲ್ಲು ಇದಾಗಬಾರ್ದು
ಆ ಥರ ಬೇಕು ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಅವಳು ಈ ಥರ ಮಟೀರಿಯಲ್ ತೊಗೊಂಡ್ರೆ ನಿನಗೆ ಆ ಥರ ಏನು ಫೀಲ್ ಆಗಲ್ಲ ಅಂತ ಅಂದ್ಲು. ಸೊ ಅದಕ್ಕೋಸ್ಕರ ಈ ಥರ ತೊಗೊಂಡೆ. ಆ್ಯಂಡ್ ಇದು ಬಂದ್ಬಿಟ್ಟು ಏನೋ ಸ್ಯಾರಿ ಅಲ್ಲ, ಇದು ಲೈಕ್ ಇದರಲ್ಲಿ ಸಿಗುತ್ತಲ್ವ, ಈ ಮಟೀರಿಯಲ್ ಎಲ್ಲ ಸಿಗುತ್ತಲ್ವ ತುಂಬ ಎಷ್ಟು ಏನೋ ಅಂತಾರೆ, ಏನೋ ಅಂತಾರದು ನನಗೆ ಗೊತ್ತಿಲ್ಲ. ಫುಲ್ ಇಷ್ಟುದ್ದ ಇದರಲ್ಲಿ ಸುತ್ತಿ ಇಟ್ಟಿರ್ತಾರೆ. ಅದರಲ್ಲಿ ನಮ್ಗೆ ಎಷ್ಟು ಮೀಟರ್ ಬೇಕೋ ಅಷ್ಟು ತಗೊಂಡು ಕಟ್ ಮಾಡಿಸ್ಕೊಂಡು ಬಂದಿದ್ದನ್ನು. ಸೊ ಅದು ತೊಗೊಂಬಂದು ಆಮೇಲೆ ಇಲ್ಲೆಲ್ಲ ಸ್ಟಿಚ್ ಮಾಡಿಕೊಂಡು ಸ್ಯಾರಿ ಮಾಡ್ಕೊಂಡಿದ್ದು. ಆ್ಯಂಡ್ ಇದ್ರದ್ದು ಬ್ಲೌಸ್ ಬಂದು ಲೈಕ್ ಈ ಥರ ಮಾಡಿಸ್ಕೊಂಡಿದ್ದೆ. ಬಲೂನ್ ಸ್ಲೀವ್ಸ್ ಅಂತ, ಇದು ಬಲೂನ್ ಸ್ಲೀವ್ಸ್. ಸೊ ಬ್ಯಾಕಲ್ಲಿ ಈ ಥರ ಡಿಸೈನ್ ಇದೆ. ಇದು ಬಂದ್ಬಿಟ್ಟು ಎಲ್ಲೋ ಅರ್ಶಿನ ಶಾಸ್ತ್ರದ್ದು ಸ್ಯಾರಿ ಆ್ಯಂಡ್ ಬ್ಲೌಸ್. ಸೊ ಇದು ಎಂಗೇಜ್ಮೆಂಟ್ ಮತ್ತು ಅರ್ಶಿನ ಶಾಸ್ತ್ರದ್ದು ಸ್ಯಾರೀಸ್ ಆಯಿತು. ಈಗ ನಾವು ನೆಕ್ಸ್ಟ್ ಚೌಟ್ರಿಗೆ ಹೋಗ್ಬೇಕಾದ್ರೆ ಅವಾಗೂ ರೇಷ್ಮೆ ಸೀರೆನೇ ಹಾಕೊಂಡು ಹೋಗ್ಬೇಕು. ಸೊ ಮನೇಲೆಲ್ಲ ಪೂಜೆ ಮಾಡಿ ಅಲ್ಲಿಂದ ಕರ್ಕೊಂಡು ಚೌಟ್ರಿಗೆ ಹೋಗ್ತಾರಲ್ಲ, ಸೊ ಅವಾಗೂ ಅಷ್ಟೇ ನಾನು ಸಿಲ್ಕ್ ಸ್ಯಾರಿನೇ ಹಾಕಿದ್ದೆ. ಸೊ ಅದ್ಯಾವುದು ಅಂತ ಈಗ ತೋರಿಸ್ತೀನಿ. ಸೊ ಈ ಥರ ಮರೂನ್ ಕಲರ್, ನನಗೆ ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಈ ಥರ ಸ್ಯಾರಿ ಹಾಕಿದೆ. ನಾನು ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಈ ಸ್ಯಾರಿ ಹಾಕ್ಕೊಂಡಿದ್ದೆ. ಆ್ಯಂಡ್ ಇದ್ರ ಬ್ಲೌಸ್ ಬಂದು ಬ್ಯಾಕ್ ಈ ಥರ ಇದೆ, ಬ್ಯಾಕ್ ನೆಕ್. ಸೊ ಬ್ಯಾಕ್ ನೆಕ್ ಈ ಥರ, ಆ್ಯಂಡ್ ಫ್ರಂಟ್ ನೆಕ್ ಈ ಥರ. ಸೊ ಸ್ಲೀವ್ಸ್ ಬಂದ್ಬಿಟ್ಟು ಇಲ್ಲಿ ನಾನು ನೆಟ್ಟೆಡ್ ಕೊಡ್ಸಿದ್ದೀನಿ, ಇಲ್ಲಿ ಬಾರ್ಡರ್ ಕೊಡ್ಸಿದ್ದೀನಿ. ಆ್ಯಕ್ಚುಲಿ ಏನಂತ ಅಂದರೆ ಎಂಗೇಜ್ಮೆಂಟ್ಗೆ, ರಿಸೆಪ್ಷನ್ಗೆ, ದಾರಿಗೆ 3 ಸ್ಯಾರಿನೂ ಅಷ್ಟೇ ನಿತಿನ್ ಅವ್ರು ಕೊಡಿಸಿದ್ದು. ಆ್ಯಂಡ್ ಮರೂನ್ ಕಲರ್ ತೋರಿಸಿದ್ನಲ್ಲ, ಅದು ಆ್ಯಕ್ಚುಲಿ ನಮ್ಮ ಪಪ್ಪ ಮಮ್ಮಿ ಕೊಡಿಸಿದ್ದು. ಆ್ಯಂಡ್ ಇನ್ನೊಂದು ಬೀಗ್ರೂಟದ್ದು ಅಷ್ಟೇ ಪಪ್ಪ ಮಮ್ಮಿನೇ ಕೊಡಿಸಿದ್ದು. ಸೊ ಈಗ ರಿಸೆಪ್ಷನ್ ಸ್ಯಾರಿ ಯಾವುದು ಅಂದರೆ ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದು ಒಂಥರ ಟಿಶ್ಯೂ ಮಟೀರಿಯಲ್, ಇದು ತುಂಬ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಏನಂತಂದರೆ ಇದನ್ನು ನಾನು ಸೆಲೆಕ್ಟ್ ಮಾಡಿ ನಾವು ಇಟ್ಬಿಟ್ಟಿದ್ವಿ. ಬಟ್ ಅವ್ರು ಇನ್ನೂ ಬೇರೆ ನೋಡಿ ಅಂತಾದ್ರು. ಬಟ್ ನಮ್ಗೆ ಇಷ್ಟ ಆಗಿಲ್ಲ, ನಮ್ಗೆ ಇದೇ ಇಷ್ಟ ಆಗಿತ್ತು. ಸೊ ಇದೇ ತೊಗೋತೀವಿ ಅಂತ ಹೇಳಿಬಿಟ್ಟು ಆಮೇಲೆ ಕೊನೆಗೆ ಇದನ್ನೇ ತೊಗೊಂಬಂದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಇದು. ಆ್ಯಂಡ್ ನಾನು ಇಲ್ಲಿ ಫೋಟೋ ಕೂಡ ಹಾಕ್ತೀನಿ, ನನ್ನ ಮದುವೆ ಟೈಮಲ್ಲಿ ಇದು ಹಾಕೊಂಡಾಗ ಯಾವ ಥರ ಕಾಣಿಸ್ತಿದ್ದೆ ನಾನು ಅಂತ ಫೋಟೋ ಕೂಡ ಹಾಕ್ತೀನಿ. ಸೊ ನೋಡಿ, ನಂಗೆ ಆಬ್ವಿಯಸ್ಲಿ ಎಲ್ಲರೂ ಅನ್ಕೋತಿರ್ತಾರೆ ಏನೆಲ್ಲ ಒಂದೇ ಥರ ಇದರಲ್ಲೇ ತೊಗೊಂಡಿದ್ದಲ್ಲೇ ಬಾರ್ಡರ್ ಎಷ್ಟು ದೊಡ್ಡದು ಅಂತ. ಬಿಕಾಸ್ ನಂಗೆ ಇದೇ ಥರ ಇಷ್ಟ ಆಗುತ್ತೆ. ಆ್ಯಂಡ್ ನೋಡಿದ ತಕ್ಷಣ ನಂಗೆ ಅಟ್ರಾಕ್ಟ್ ಆಗಿಬಿಡ್ತೀನಿ. ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂದ್ಬಿಟ್ಟು ತೊಗೊಂಡ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಇದು ತೊಗೊಂಡೆ. ಸೊ ರಿಸೆಪ್ಷನ್ ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಈ ಥರ ಫ್ರಂಟ್, ಬ್ಯಾಕ್ ಬಂದು ಈ ಥರ. ಸೊ ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ವಿ, ಸಕ್ಕದಾಗಿತ್ತು ಮಾತ್ರ. ಆ್ಯಂಡ್ ಎಲ್ಲ ಕ್ರೆಡಿಟ್ಸು ನಮ್ಮ ಅಕ್ಕನಿಗೆ ಹೋಗ್ಬೇಕು, ಬಿಕಾಸ್ ಅವಳೇ ಎಲ್ಲ ಡಿಸೈನ್ ಮಾಡಿಸಿದ್ದು. ಆ್ಯಂಡ್ ನೀವು ಹೇಳಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಡಿಸೈನ್ ಎಲ್ಲ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಕೂಡ ಫೀಡ್ಬ್ಯಾಕ್ ಕೊಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟು ರಿಸೆಪ್ಷನ್ ಆಯಿತು. ನೆಕ್ಸ್ಟ್ ದಾರೆಗೆ ಯಾವ ಸೀರೆ ತೊಗೊಂಡಿದೆ ಅಂತ. ಸೊ ದಾರೆಗೆ ನಾನು ಈ ಥರ ಸ್ಯಾರಿ ತೊಗೊಂಡಿದ್ದೆ, ವೈನ್ ಕಲರ್ ಬಾರ್ಡರ್ ಆ್ಯಂಡ್ ಆಫ್ ವೈಟ್ ಸ್ಯಾರಿ ಮತ್ತು ವೈನ್ ಕಲರ್ ಬಾರ್ಡರ್. ಆ್ಯಕ್ಚುಲಿ ನಾನು ರೆಡ್ ಕಲರ್ ಬಾರ್ಡರ್ ತೊಗೋಬೇಕು ಅಂತ ಇದ್ದಿದ್ದು, ಬಿಕಾಸ್ ನಾನು ಪಿಂಟ್ರೆಸ್ಟಲ್ಲೆಲ್ಲ ನೋಡಿದ್ದೆ. ಸೊ ನಂಗೆ ಇದೇ ಥರ ಬೇಕು ಅಂತ ನೋಡಿಟ್ಟಿದ್ದೆ. ಆಮೇಲೆ ಯಾಕೋ ನನಗೆ ಬಿಕಾಸ್ ಮನೇಲಿ ಎಲ್ಲರೂ ಅದು ಬೇಡ ಅಂತ ಅಂದ್ಬಿಟ್ರು. ಸರಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ನಾನು ಇದು ಟ್ರಯಲ್ ಮಾಡಿ ನೋಡಿ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದಮೇಲೆ ಇದನ್ನು ತೊಗೊಂಡಿದ್ದೆ. ಆ್ಯಂಡ್ ಇದು ತುಂಬ ಸಕ್ಕತ್ತಾಗಿತ್ತು ಸ್ಯಾರಿ ಮಾತ್ರ. ಸೊ ಈಗ ಆ್ಯಕ್ಚುಲಿ ನಾನು ಈ ಸ್ಯಾರಿಗೆ ಬ್ಲೌಸ್ ಬಂದುಬಿಟ್ಟು ನಾನು ಇದೇ ಸ್ಯಾರಿ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿಲ್ಲ, ಬಿಕಾಸ್ ಅದು ಬಾರ್ಡರ್ ಇಷ್ಟಿಷ್ಟುದ್ದ ಇದೆ ಅಲ್ಲ, ಇಷ್ಟಿಷ್ಟುದ್ದ ಬಾರ್ಡರ್ ಇದೆ ಅಲ್ಲ. ಸೊ ಬ್ಲೌಸ್ಗೂ ಕೂಡ ಅದೇ ಥರನೇ ಬಂದಿದೆ. ಆ್ಯಂಡ್ ಬಾರ್ಡರ್ ಇದ್ದಾಗ ನಾವು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿದ್ರೆ ಅದು ಒಂಥರ ಚೆನ್ನಾಗಿರಲ್ಲ ಅಂತ ಅನಿಸ್ತು ನನಗೆ. ಆಮೇಲೆ ದಾರೆ ಅಷ್ಟು ನಾನು ತುಂಬ ಗ್ರ್ಯಾಂಡ್ ಮಾಡಿಸಿದ್ದೆ. ಸೊ ಅದಕ್ಕೋಸ್ಕರ ಅಷ್ಟು ಗ್ರ್ಯಾಂಡ್ ಮಾಡಿಸಿ ಅದಕ್ಕೆ ಬಿಟ್ಟರೆ ಬೇರೆ ಎಲ್ಲೂ ನಾನು ಹಾಕೊಂಡು ಹೋಗೋಕ್ಕಾಗಲ್ಲ ಅಂತ ನಾನೇನು ಮಾಡಿದೆ, ಈ ಸ್ಯಾರಿ ಬ್ಲೌಸ್ ಪೀಸ್ನ ನಾನು ಹಂಗೆ ಇಡ್ಸಿದ್ದೀನಿ. ಮತ್ತೆ ಹೊಲ್ಸ್ಕೊಳ್ಳೋಣ, ಸಿಂಪಲಾಗಿ ಹೊಲ್ಸ್ಕೊಳ್ಳೋಣ, ಜಾಸ್ತಿ ಗ್ರ್ಯಾಂಡ್ ಬೇಡ ಅಂತ. ಅದಕ್ಕೋಸ್ಕರ ನಮ್ಮ ಅಕ್ಕ ಏನು ಮಾಡಿದ್ಲು, ಬೇರೆ ಪೀಸ್ ವೈನ್ ಕಲರೇ ಬೇರೆ ಪೀಸ್ ತೊಗೊಂಡು ಬಂದು ಅದಕ್ಕೆ ಫುಲ್ ನನಗೆ ಯಾವ ಥರ ಬೇಕೋ ಅದೇ ಥರನೇ ವರ್ಕ್ ಮಾಡಿಸಿ ಕೊಟ್ಟಳು. ಆ್ಯಂಡ್ ಅದಂತೂ ಸಿಕ್ಕಾಬಿಡೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಇವಾಗ ಬ್ಲೌಸ್ ನನ್ನ ಹತ್ರ ಇಲ್ಲ, ಅದು ನಮ್ಮ ಅಕ್ಕ ಬೋಟಿಕ್ಕಲ್ಲಿದೆ.
ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ. ಸೊ ಇದೇ ಥರನೇ ನಾನು ಬ್ಲೌಸ್ ಮಾಡಿಸ್ಕೊಂಡಿದ್ದು ಆ್ಯಂಡ್ ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ಇದು ನಾನು ಇಷ್ಟಪಟ್ಟು ನಂಗೆ ಇದೇ ಡಿಸೈನ್ ಬೇಕು ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಅವಳು ಕೂಡ ಇದೇ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಮಾಡಿಕೊಟ್ಟಿದ್ಲು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಚೆನ್ನಾಗಿತ್ತು. ಸೊ ಈ ಥರ ಡಿಸೈನ್ ಮಾಡಿಸಿದ್ದೆ ನಾನು. ಸೊ ಧಾರೆ ಆಯಿತು. ಧಾರೆ ಆದಮೇಲೆ ಆ್ಯಕ್ಚುಲಿ ನಾನು ಧಾರೆ ಸೀರೆಯಲ್ಲೇ ಮನೆಗೆ ಹೋಗೋದು, ಆಮೇಲೆ ಏನು ಸ್ಯಾರಿ ಚೇಂಜ್ ಮಾಡಲ್ಲ, ಹಾಗೆ ಮನೆಗೆ ಹೋಗ್ತೀವಿ. ಆ್ಯಂಡ್ ಇನ್ನೊಂದೇನಂದರೆ ನಮ್ಮತ್ತೆ ಮನೆ ಕಡೆ ಹೇಗೆ ಅಂತ, ನಿತಿನ್ ಮನೆ ಕಡೆ ಹೇಗೆ ಅಂತ ಅಂದರೆ ಮನೆ ತುಂಬಿಸ್ಕೋಬೇಕಾದ್ರೆ ಬೇರೆ ಸ್ಯಾರಿ ಹಾಕೊಂಡು ಹೋಗ್ತಾರಂತೆ. ಬಟ್ ನಮ್ಮ ಮನೆ ಕಡೆ ಆ ಥರ ಇಲ್ಲ. ಸ್ಯಾರಿ ಉಟ್ಕೊಂಡಿರ್ತೀವಿ ಧಾರೆ ಮಾಡೋ ಅದೇ ಸ್ಯಾರಿಲೇ ನಾವು ಗಂಡನ ಮನೆಗೆ ಹೋಗೋದು. ಬಟ್ ಇವ್ರ ಕಡೆ ಆ ಥರ ಡಿಫ್ರೆಂಟಾಗಿತ್ತು, ನಮ್ಮ ಕಡೆ ಹಂಗಿಲ್ಲ, ನಾವು ಡೈರೆಕ್ಟು ಧಾರೆ ಸೀರೆಯಲ್ಲೇ ಹೋಗೋದು. ಸೊ ಆ ಥರ ಇತ್ತು. ಸೊ ಅದಕ್ಕೋಸ್ಕರ ಅದು ಯಾವುದು ಬೇರೆ ಸೀರೆ ತೊಗೊಂಡಿರಲಿಲ್ಲ. ಅದಾದಮೇಲೆ ಧಾರೆ ಆದಮೇಲೆ ನೆಕ್ಸ್ಟು ಆಬ್ವಿಯಸ್ಲಿ ಬೀಗ್ರೂಟ. ಸೊ ಬೀಗ್ರೂಟಕ್ಕೆ ನಾನು ಈ ಸೀರೆ ಬಂದುಬಿಟ್ಟು ಆ್ಯಕ್ಚುಲಿ ಪಪ್ಪ ಮಮ್ಮಿ ಕೊಡಿಸಿದ್ದು. ಆ್ಯಂಡ್ ಈ ಕಲರ್ ಅಂತೂ ನನ್ನ ಫೇವ್ರೆಟ್ ಕಲರ್, ತುಂಬ ಇಷ್ಟಪಟ್ಟು ತೊಗೊಂಡೆ. ಆ್ಯಂಡ್ ಆಬ್ವಿಯಸ್ಲಿ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆ ಕಲರ್ ನಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಯುನೋ ನಂಗೆ ತುಂಬ ಇಷ್ಟಪಟ್ಟು ನೋಡಿದ ತಕ್ಷಣ ನಂಗೆ ಇದೇ ಬೇಕು ಅಂತ ತೊಗೊಂಡಿದ್ದು ಸೀರೆ ಇದು. ಆ್ಯಂಡ್ ತೋರಿಸ್ತೀನಿ. ಸೊ ಈ ಸೀರೆ ತೊಗೊಂಡಿದ್ದು ನಾನು ಬೀಗ್ರೂಟಕ್ಕೆ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಇರಲಿಲ್ಲ. ಮರೂನ್ ಮತ್ತು ಬ್ಲೂ ಕಲರ್ ಬಂದುಬಿಟ್ಟು ಪಪ್ಪ ಮಮ್ಮಿಗೆ ಕೊಡಿಸಿದ್ರು. ಲೈಕ್ ಮದುವೆ ನನ್ನ ಹತ್ರ ಅಷ್ಟು ಸಿಲ್ಕ್ ಸ್ಯಾರೀಸ್ ಇರಲಿಲ್ಲ, ಎರಡೇನೋ ಇತ್ತು ನನ್ನ ಹತ್ರ ಅಷ್ಟೇ. ಮದುವೆಗಿನ ಮುಂಚೆ ಏನಕ್ಕೆ ಅಂತ ನಾನು ತೊಗೊಂಡಿರಲಿಲ್ಲ. ನಮ್ಮ ಅಕ್ಕ ಮದುವೆಗೆ ತೊಗೊಂಡಿದ್ದೆ 2 ರೇಷ್ಮೆ ಸೀರೆ, ಅದೇ ಇತ್ತು ನನ್ನ ಹತ್ರ. ಆಮೇಲೆ ನಾನು ತೊಗೊಂಡೇ ಇರಲಿಲ್ಲ. ಆಮೇಲೆ ಮದುವೆ ಆದಮೇಲೆ ಆಬ್ವಿಯಸ್ಲಿ ಎಲ್ಲ ಬೇರೆ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ, ಮದುವೆ ಆಗಿರೋ ಹುಡುಗಿ ಅಂತಂದರೆ ಸ್ಯಾರಿ ಉಟ್ಕೊಂಡು ಹೋಗ್ಬೇಕಲ್ಲ. ಸೊ ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಪಪ್ಪ 2 ರೇಷ್ಮೆ ಸೀರೆ ಕೊಡಿಸಿದ್ರು. ಆ ಮರೂನ್ ಕಲರ್ ಅಂತ ತೋರಿಸಿದ್ನಲ್ಲ ಅದೊಂದು, ಮತ್ತು ಈ ಬ್ಲೂ ಕಲರ್ ಒಂದು. ಮರೂನ್ ಕಲರ್ ಬಂದುಬಿಟ್ಟು ನಾನು ಅಂದರೆ ಪ್ಲ್ಯಾನ್ ಇರಲಿಲ್ಲ ಇದಕ್ಕೆ ಹಾಕೋಬೇಕು ಅಂತ, ಸುಮ್ಮನೆ ರ್ಯಾಂಡಮ್ ಆಗಿ ಮರೂನ್ ಹಾಕ್ಕೊಂಡೆ ಮನೆಯಿಂದ ಹೊರಡ್ಬೇಕಾದ್ರೆ. ಆ್ಯಂಡ್ ಬೀಗ್ರೂಟಕ್ಕೆ ಈ ಸ್ಯಾರಿ ಹಾಕ್ಕೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸ್ಯಾರಿ. ಆ್ಯಂಡ್ ಇದ್ರ ಬ್ಲೌಸ್ ಕೂಡ ಅಷ್ಟೆಷ್ಟು ಚೆನ್ನಾಗಿದೆ ಗೊತ್ತಾ? ಸೊ ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ಥರ ಡಿಸೈನ್ ಮಾಡಿಸಿದೆ ನಾನು. ಆ್ಯಂಡ್ ಇದು ಬಂದು ಬಾಹುಬಲಿ ಸ್ಲೀವ್ಸು. ಏನೋ ಬಫ್ ಬಂದು ಕೆಳಗಡೆ ಈ ಥರ ಬರುತ್ತಲ್ಲ, ಸೊ ಬಾಹುಬಲಿ ಡಿಸೈನ್ ಈ ಥರ ಬರುತ್ತೆ ಇದು. ಆ್ಯಂಡ್ ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಸ್ಯಾರಿ. ಬ್ಲೌಸ್ ಡಿಸೈನ್ಸ್ ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ನನ್ನ ಮಕ್ಕಂಗೆ ಬಿಟ್ಟಿದ್ದಿದ್ದರಿಂದ ನನಗೆ ಒಂದಷ್ಟು ತಲೆನೋವೇ ಇರಲಿಲ್ಲ ಅದ್ರ ಬಗ್ಗೆ. ಹಿಂಗೆ ಹಾಕೋಬೇಕು, ಹಂಗಿರ್ಬೇಕಂತ ಅಂದರೆ ಒಂದಷ್ಟು ಡಿಸೈನ್ ಅವಳು ತೋರಿಸ್ತಾ ಇದ್ಲು ನನಗೆ, ನೋಡಿ ಈ ಥರ ಅಂತ ಅಂದ್ಕೊಂಡಿದ್ದೀನಿ ಅಂತ. ನಾನು ಓಕೆ ಮಾಡು ಅಂತ ಹೇಳ್ತಿದ್ದೆ. ಅವಳು ಎಂಗೇಜ್ಮೆಂಟ್ ಬ್ಲೌಸ್ ಡಿಸೈನ್ನ ಅವಳೇ ಡ್ರಾ ಮಾಡಿ ಡಿಸೈನ್ ಮಾಡಿ ಅದನ್ನು ಮಾಡಿಸಿದ್ದು. ಆ್ಯಂಡ್ ಇವೆಲ್ಲನೂ ಅಷ್ಟೇ ಹಾಗೆ ಮಾಡಿದ್ಲು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಮದುವೆಯಲ್ಲಿ ಇಷ್ಟು ಸ್ಯಾರಿಗಳನ್ನ ನಾನು ವೇರ್ ಮಾಡಿದ್ದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಹಾಗೆ ನಾನು ಏನೇ ವೀಡಿಯೋಸ್ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.